ಅಪ್ಲೈ ಮಾಡಿ ಸ್ಟೇಷನ್ ಇನ್ಫಾರ್ಮೇಶನ್ ಹೋಗಿದ ತಕ್ಷಣ ಬೆಳಗಿನ ಜಾವ 8 ಗಂಟೆಗೆ ಬರ್ತಾರೆ ಪೊಲೀಸವರು. ಎಸ್ಪೆಷಲಿ ಕೌಶಿಕ್ ಅವ್ರು ಬರೋದು ಯಾವ ಇಂಟೆನ್ಷನ್ನಲ್ಲಿ 8 o'clock ಬಂದರೂ ನಮಗಂತೂ ಗೊತ್ತಿಲ್ಲ. ಏಕಾಏಕಿ ಏನು ಮಾಡ್ತಾರೆ ಅಂದರೆ ಮನೆಗೆ ಬಂದ್ಬಿಟ್ಟು ಏಂತಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯಾದ ನೋಟಿಸ್ ಕೊಡೋದಲ್ಲಿ ಏನು ಮಾಡ್ತಾರೆ, ಕೈ ಹಿಡ್ದು ಎಳ್ದು ತಂಗಿನ ಹುಟ್ಟಿ ಯಾವ ಡ್ರೆಸ್ಸಲ್ಲಿ ಇದ್ರು ಯಾವುದೇ ರೀತಿಯ ಡ್ರೆಸ್ ಚೇಂಜ್ ಮಾಡೋಕ್ಕೂ ಬಿಡ್ದಲೆ ಮೊಬೈಲ್ನ ಕಿತ್ಕೊಂಡು ದರನೇ ಕೆಳಗಡೆ ಹೇಳ್ಕೊಂಡು ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈದಿರ್ತಾರೆ. ಜನರಿಗೆ ರಕ್ಷಣೆ ನೀಡುವ ಆರಕ್ಷಕನೇ ಅಮಾಯಕ ವ್ಯಕ್ತಿಯ ಮೇಲೆ ದರ್ಪ ಮೆರೆದಿದ್ದಾನೆ. ಖಾಕಿಯ ದರ್ಪಕ್ಕೆ ಅಮಾಯಕರು ಬಲಿಯಾಗ್ತಿದ್ದಾರೆ. ಆಸರೆ ಅರಸಿ ಬಂದವರ ಮೇಲೆ ದೌರ್ಜನ್ಯ ಮಾಡಿರುವ ಪೊಲೀಸ್ ಅಪ್ಪನ ರಾಕ್ಷಸ ಕತೆ ಬಗ್ಗೆ ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಅನಾವರಣವಾಗಿದೆ. ಖಾಕಿ ದರ್ಪಕ್ಕೆ ಅಮಾಯಕರ ಮಾರಣ ಹೋಮ. ಆಸರೆ ಅರಸಿ ಬಂದವರಿಗೆ ಪೊಲೀಸಪ್ಪನ ದೌರ್ಜನ್ಯ. ನ್ಯಾಯ ಬೇಕು ಎಂದು ಅರಸಿ ಬಂದ ವ್ಯಕ್ತಿಯ ಮೇಲೆ ಪೊಲೀಸಪ್ಪನೇ ಹಲ್ಲೆ ಮಾಡಿರುವ ಘಟನೆ ಮಾಗಡಿ ರಸ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ. ತಾಯಿಯ ಕೇಸ್ ವಿಚಾರವಾಗಿ ಬೇಲ್ ಹಿಡಿದು ಬಂದ ಮಗನ ಮೇಲೆ ಮಾಗಡಿ ರಸ್ತೆ ಪೊಲೀಸ್ ಸ್ಟೇಷನ್ನ ಪಿಎಸ್ಐ ದರ್ಪ ತೋರಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವ್ಯಕ್ತಿಯ ಕೆನ್ನೆಗೆ ಹೊಡೆದಿದ್ದಾನೆ. ಈ ಪೊಲೀಸಪ್ಪ ಇಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ ಕಣ್ರಿ. ಕೋರ್ಟ್ನಿಂದ ಬೇಲ್ ತಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತೀವಾ? ಈ ಕೇಸ್ ಮುಗಿದರೆ ಇನ್ನೊಂದು ಕೇಸ್ ಫೈಲ್ ಮಾಡ್ತೀನಿ, ನಿನ್ನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಫಿಟ್ ಮಾಡಿ ಒಳಗೆ ಹಾಕ್ತೀನಿ ಅಂತ ಧಮಕಿ ಹಾಕಿದ್ನಂತೆ. ಹಿರಿಯ ಅಧಿಕಾರಿಗಳ ಮೊರೆ ಹೋದು ಸಿಗಲಿಲ್ಲ ನ್ಯಾಯ. ಪೊಲೀಸ್ ಸ್ಟೇಷನ್ನಲ್ಲಿ ದೂರುದಾರರ ವಿರುದ್ಧ ಮೊದಲು ಲಕ್ಷ್ಮಿ ಎನ್ನುವ ಮಹಿಳೆ ದೂರು ನೀಡಿದ್ರು. ಇದರ ಆಧಾರದ ಮೇಲೆ ಪ್ರಮೀಳಾ ಮತ್ತು ಅವರ ಕುಟುಂಬದವರನ್ನ ಅರೆಸ್ಟ್ ಮಾಡಿದ್ರಂತೆ. ಈ ಬಗ್ಗೆ ಕೋರ್ಟ್ನಿಂದ ದೂರುದಾರ ಬೇಲ್ ತಂದಿದ್ದ. ದೂರುದಾರನ ಮೇಲೆ ಪೊಲೀಸಪ್ಪ ಇಷ್ಟೆಲ್ಲ ದ್ವೇಷ ಸಾಧಿಸಿದ್ದು ಯಾಕೆ ಅಂದ್ರೆ ದೂರು ನೀಡಿದ್ದ ಲಕ್ಷ್ಮಿ ಗಂಡ ತಾವರೆಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಎಎಸ್ಐ ಆಗಿದ್ದಕ್ಕೆ. ದೂರುದಾರ ಹೇಳ್ತಿರುವಂತೆ ಪೊಲೀಸ್ ಇಲಾಖೆಯಲ್ಲೇ ಇರುವುದರಿಂದ ಎಲ್ಲೋ ಒಂದು ಕಡೆ ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ವಿಚಾರ ಹಿರಿಯ ಅಧಿಕಾರಿಗಳಿಗೂ ತಿಳಿಸಿದ್ರು. ಅವರಿಂದಲೂ ಯಾವುದೇ ನ್ಯಾಯ ಸಿಗದ ಕಾರಣ ಅವಿನಾಶ್ ಸ್ಪೀಡ್ ನ್ಯೂಸ್ ಕನ್ನಡದ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುವ ಪೊಲೀಸರೇ ಈ ರೀತಿ ಅಮಾಯಕರ ಶೋಷಿಸುತ್ತಾ ಹೋದ್ರೆ ಜನ ತಮಗೆ ಅನ್ಯಾಯ ಆಗಿದೆ ಎಂದು ಎಲ್ಲಿಗೆ ಹೋಗಬೇಕು ಎನ್ನುವುದು ತಿಳಿಯುತ್ತಿಲ್ಲ. ಇನ್ನು ತನಿಖೆಯ ಹೆಸರಿನಲ್ಲಿ ದರ್ಪ ತೋರಿದ್ದ ಸಬ್ ಇನ್ಸ್ಪೆಕ್ಟರ್ ಮೇಲೆ ಎಫ್ಐಆರ್ ಆದ್ರೂ ಬಳಿಕವೂ ಯಾಕೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ? ಇದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಅಮಾಯಕರಿಗೆ ಸರಿಯಾದ ನ್ಯಾಯ ಸಿಗಬೇಕು ಅನ್ನೋದೇ ಸ್ಪೀಡ್ ನ್ಯೂಸ್ ಆಶಯ. ನಿಸರ್ಗ HK, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.